ಹಾಯ್ ಫ್ರೆಂಡ್ಸ್, ಅವರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಆಚೆ ಮಳೆ ಬರ್ತಾ ಇದೆ, ಊರಿಗೆ ಹೋಗಬೇಕು. ಅದಕ್ಕೆ ಬೆಳಗ್ಗೆ ರೆಡಿಯಾಗಿ ಅಡುಗೆ ಏನು ಮಾಡಲಿಲ್ಲ. ಮನೇಲಿ ದೋಸೆ ತಗೊಂಬಂದು ಹೋಟ್ಲಲ್ಲಿ ದೋಸೆ ತಿಂತಾಯಿದ್ದೀನಿ. ನಾನು ಸ್ವಲ್ಪ ಹೋಗ್ಬಿಟ್ಟು ಹೋಗಬೇಕು. ನಮ್ಮ ಹಿರೇವತನೂ ರೆಡಿಯಾಗಿ ನಿಂತವನೆ, ನಾನು ರೆಡಿಯಾಗಿದ್ದೀನಿ, ಅವನು ರೆಡಿ ಆಗವನೆ. ಮುಂಚೆ ಅವನೇ ರೆಡಿ ಮಾಡಿ ನಿಲ್ಲಿಸಿದ್ದೆ. ತೊಳ್ಬಿಟ್ಟು ಮಳೆ ಹೋಗ್ತಾಯಿತ್ತು, ಆದ್ರೂ ಒಂದು ಸ್ವಲ್ಪ ಕ್ಲೀನಾಗಿ ತೊಳ್ಬಿಟ್ಟು ನಿಲ್ಲಿಸಿದ್ದೀನಿ. ಆಚೆ ಸಿಕ್ಕಾಪಟ್ಟೆ ಮಳೆ ಹೋಗ್ತಾ ಇದೆ. ರಾತ್ರಿ ಎಲ್ಲ ಮಳೆನೇ ಹೋಗ್ತಾಯಿತ್ತು ಜಡಿ. ಆಮೇಲೆ ಈಗ ಒಂದು ಸ್ವಲ್ಪ ಲೇಟಾಗಿ ಬಿಸಿಲು ಬರೋಂಗೆ ಕಾಣ್ತಾ ಇದೆ. ನೋಡಬೇಕು ಏನೇ ಮಾಡ್ತಾರೋ ಗೊತ್ತಿಲ್ಲ. ಮಳೆ ಬಂದರೆ ನೆನ್ಕೊಂಡೇ ಹೋಗ್ಬೇಕಾಯ್ತದೆ, ಏಮನಕ್ಕಾಗಲ್ಲ. ನೆನ್ಕೊಂಡು ಹೋಗೋಣ. ನೋಡಿ, ನಮ್ಮ ದೇವದ ನಿಂತವನೇ ಹೋಗ್ಬೇಕು. ಈಗ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅದು ನಮ್ಮ ಹತ್ರ ಗೋಪುರ ಏನೂ ಇಲ್ಲ. ನನ್ನ ಹತ್ರ ಮೊಬೈಲೇ ರೆಕಾರ್ಡ್ ಮಾಡ್ಕೋಬೇಕು. ಅದಕ್ಕೆ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಸ್ವಲ್ಪ ಮಾಡೋಣ ತಡೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಸ್ವಲ್ಪ ದೂರ ಮಾಡಿದೆ. ಸಾಲ ಏನು ಮಾಡೋಕ್ಕೆ ಹೋಗಿಲ್ಲ ನಾನು, ಹೈವೇ ಅಲ್ವಾ, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ರಿಸ್ಕು ಬೇಡ ಅಂತ ಅಂದ್ಬಿಟ್ಟು ನಾನು ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ದೂರ ಮಾಡಿದೆ ಅಷ್ಟೇ, ಸಾನೆ ಮಾಡೋಕ್ಕೆ ಹೋಗಿಲ್ಲ ನಾನು. ಇದು ಹೈವೇ ದೋಸಪೇಟೆ ಟು ಬೆಂಗಳೂರಿಗೆ. ಇದು ಹೈವೇ ದೋಸಪೇಟೆಯಿಂದ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಹೈವೇ ಇದು ಎಕ್ಸ್ಪ್ರೆಸ್ ಹೈವೇ. ಸೂಪರ್ ಆಗಿದೆ ಮಾತ್ರ, ಹೈವೇ ಮಾತ್ರ ಮಸ್ತಿದೆ. ಗಾಡಿ ಹೊಡಿಯೋಕ್ಕಂತೂ ಮಸ್ತು ಇದೆ ಅಂತ. ಸ್ಪೀಡಾಗೇನು ಹೋಗೋಕ್ಕೋಗ್ಬೇಡಿ. ಅದೇ ಇಲ್ಲಿ ಕ್ಯಾಮ್ರಾಗಳು ಫಿಟ್ ಮಾಡಿಬಿಟ್ಟಾರೆ, ಯಾವ್ಯಾವ ಎಷ್ಟು ಸ್ಪೀಡಾಗಿ ಹೋಗ್ತಾರೆ ಅಂತ ಎಲ್ಲ ಗೊತ್ತಾಗ್ಬಿಡ್ತದೆ. ಏಕ ಕ್ಯಾಮ್ರಾಗಳು ಫಿಟ್ ಮಾಡೋರೆ, ಯಾವ್ಯಾವ ಎಷ್ಟು ಗಾಡಿ ಎಷ್ಟು ಸ್ಪೀಡಾಗಿ ಬರ್ತದೆ ಅಂತ ನೋಡೋಕ್ಕೋಸ್ಕರ. ಆಮೇಲೆ ತಿರ್ಗಿ ಅಲ್ಲಿ ಬ್ರಿಡ್ಜ್ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಲೊಕೇಶನ್ ಚೆನ್ನಾಗಿ ಕಾಣ್ತಾಯಿತ್ತು. ಅದಕ್ಕೆ ಬ್ರಿಡ್ಜ್ ಹತ್ರ ನಿಲ್ಲಿಸ್ಬಿಟ್ಟು ಲೊಕೇಶನ್ ತೊಗೊಂಡೆ. ಸ್ವಲ್ಪ ಚೆನ್ನಾಗಿ ಕಾಣ್ತಾಯಿತ್ತು ಹಸ್ರಿಗೆ. ನೋಡಿ, ತೆಂಗಿನ ತೋಟ, ಹತ್ತು ತೋಟ, ಮಧ್ಯ ಹೊಲ, ಗದ್ದೆ. ಆಮೇಲೆ ಕೆಲವೊಂದು ನವಿಲಿತ್ತು, ಸರಿಯಾಗಿ ಕಾಣಿಸ್ಲಿಲ್ಲ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸರಿಯಾಗಿ ಕಾಣ್ತಾ ಇರಲಿಲ್ಲ. ಝೂಮ್ ಮಾಡಿದೆ, ಹಂಗೂ ಕಾಣಲಿಲ್ಲ. ಅದು ಚಿಕ್ಕಕ್ಕಿತ್ತು, ಸರಿ ಝೂಮ್ ಮಾಡೋಕ್ಕಾಗಲಿಲ್ಲ. ಹೈವೇಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ, ಸೈಡಲ್ಲೇ ಹೋಗಿ, ಸೆಂಟ್ರಲ್ಲೇನೋ ಹೋಗಿ. ಸುಮ್ಮನೆ ರಿಸ್ಕು ಆಕ್ಸಿಡೆಂಟ್ ಅವು ಆಯ್ತಾನೆ ಇರ್ತವೆ. ನಾನು ಈಗ ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಲಾರಿ ನಿಂತಿರೋ ಲಾರಿಗೆ ಹೋಗ್ಬಿಟ್ಟು ನಾವು ಅಂಥ ಸ್ಪೀಡಾಗಿ ಬರ್ತದೆ ಅಂತ ಕ್ಯಾಮ್ರಲ್ಲಿ ಬರ್ತಾಯಿದ್ದ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಏಟಾಗಿಲ್ಲ. ಡ್ರೈವರ್ ಸ್ವಲ್ಪ ಏಟಾಗಿತ್ತು. ಆಮೇಲೆ ಮುಂದೆ ಗ್ಲಾಸ್ ಜನ ಪುಡಿ ಅಂತ ಹೋಗಿತ್ತು. ಹಂಗೆ ಮಾಡಿದ್ದ ಅವನು, ಆ ಡ್ರೈವರು. ಅದು ಯಾವ ಕಡೆ ನೋಡ್ಕೊಂಡ್ಬಿಟ್ಟ ಗೊತ್ತಿಲ್ಲ. ಅವ್ನು ಲಾರಿಗೆ ಬಿದ್ದವನು. ಅವನು ನಿಂತಿರೋ ಲಾರಿಗೆ ಗುದ್ದಿರೋದು. ಒಂದು ಪಾಸ್ ಮಾತ್ರ ಗಜ್ಜಿ ಆಗೋಯಿತು. ಅವಾಗಲೇ ಆಗಿತ್ತು. ನಾನು ಜಸ್ಟು ಅವಾಗಲೇ ನೋಡಿದೆ, ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಪೊಲೀಸರು ಹೋಗ್ತಾ ಇದ್ದರು, ಹೋಗಿ ಅದಕ್ಕೆ ನಾನು ಸೀದಾ ಬಂದ್ಬಿಟ್ಟೆ ಗಾಡಿ ತಂದು. ಇದು ಊರಿಗೆ ಇದು. ಅದು ಊರಿಗೆ ಹೋದ್ಮೇಲೆ ಇನ್ನೊಂದು ವೀಡಿಯೋ ಬರುತ್ತೆ, ಅದು ಇನ್ನೊಂದು ಕ್ಲಿಪ್ ಹಾಕಿರ್ತೀನಿ. ಇದು ಫಸ್ಟ್ನೇ ಕ್ಲಿಪ್ಪು, ಅದು ಎರಡನೇ ಕ್ಲಿಪ್ ಹಾಕಿರ್ತೀನಿ ನೋಡಿ. ಯಾರೋ ಮತ್ತು ನಮ್ಮ ಚಾನಲ್ನ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲಿನ ಒತ್ತಿ, ಗಂಟೆ ಮಾಡಿಸೋದಂತ ತಪ್ಪಿಸ್ಬಿಡಿ. ಗಂಟೆ ಮಾಡಿಸಿ, ನಾನು ಹಾಕೋ ವೀಡಿಯೋಗಳನ್ನ ಫಸ್ಟು ನಿಮಗೆ ಬರುತ್ತೆ. ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನ ಎಲ್ಲೂ ಓದ್ತಾ ಇರ್ತೀವಿ, ಸ್ವಲ್ಪ ಸಪೋರ್ಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಗೆ ಅಷ್ಟು ಎನರ್ಜಿ ಬರುತ್ತೆ. ವೀಡಿಯೋಗಳು ಮಾಡ್ತಾ ಇರ್ತೀವಿ, ಸ್ವಲ್ಪ ಜೋಶ್ ಇರ್ತಾರೆ. ನೋಡ್ತಾರಪ್ಪ ನಮ್ಮ ಕನ್ನಡ ಜನ ನೋಡ್ತಾವ್ರೆ ಅಂತ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ವೀಡಿಯೋ ಚೆನ್ನಾಗಿ ಮಾಡೋಣ ತಡಿ ಅಂದ್ಬಿಟ್ಟು ನಾವು ಸ್ವಲ್ಪ ವೀಡಿಯೋಗಳು ಮಾಡ್ತಾಯಿರ್ತೀವಿ. ನೋಡೋಣ, ಆದಷ್ಟು ಬೇಗ ಒಂದು ಸ್ವಲ್ಪ ಗೋಪುರ ತಗೊಂಡು ಆಮೇಲೆ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಾನು ಒಬ್ಬನೇ ಎಲ್ಲೆಲ್ಲೂ ಹೋಗ್ಬೇಕಲ್ವಾ, ಹೋಗ್ತಾ ಇರ್ತೀನಿ. ಅದೇ ವೀಡಿಯೋಗಳು ಮಾಡೋಕ್ಕಾಗಲ್ಲ ನನ್ನ ಕಡೆ ಮೊಬೈಲ್ ಇಟ್ಕೊಂಡು. ಎಲ್ಲಿ ಹೋಗ್ತೀನಿ ಅಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಂಗೆ ಹಾಕ್ತೀನಿ. ಸೀದಾ ತೋರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಹಳ್ಳಿ ಜನ ಯಾವ ಥರ ಇರ್ತಾರೆ ಏನು ಹಂಗೆ ಅಂತ ತೋರಿಸ್ತೀನಿ ಒಂದು ದಿವಸ ವೀಡಿಯೋ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವೀಡಿಯೋ ಸಿಗ್ತೀನಿ. ಬಾಯ್.